ರಾಜ್ಯದಲ್ಲಿ ಮೀಸಲಾತಿಯ ಕಿಚ್ಚು ಆರುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮೊನ್ನೆ ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿತ್ತಲ್ಲ, ಇದೇ ವಿಚಾರವನ್ನ ಇಟ್ಟುಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆಗೆ ಪಂಚಮಸಾಲಿ ಸಮುದಾಯ ಮುಂದಾಗಿದೆ. ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಈ ಮೂಲಕ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದವರ ಮೇಲೆ ದೌರ್ಜನ್ಯ ಎಸಗಿದಂತಹ ಆರೋಪ. ಗದಗದಲ್ಲಿ ಪ್ರತಿಭಟನೆಯ ವೇಳೆ ಹೈಡ್ರಾಮವೇ ಆಗಿ ಹೋಗ್ಬಿಟ್ಟಿದೆ. ಕಾರ್ಯಕರ್ತನ ಕಾಲಿಗೆ ಟೈರ್ಗೆ ಹಚ್ಚಿದಂತಹ ಬೆಂಕಿ ತಗಲಿ ಒಂದು ಕ್ಷಣ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದು ಗದಗದಲ್ಲಿ ಸೃಷ್ಟಿಯಾಗಿದ್ದಂತಹ ಪರಿಸ್ಥಿತಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಟೈರ್ಗೆ ಬೆಂಕಿ ಹಾಕಿದಂತಹ ಸಂದರ್ಭದಲ್ಲಿ ಅದು ಕಾಲಿಗೆ ತಗಲಿಬಿಟ್ಟಿದೆ. ಮೀಸಲಾತಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾತನಾಡ್ತಿದ್ದಾರೆ. ಬನ್ನಿ. ಸ್ವಾಮೀಜಿ ಅವರು ಒಂದು ಕರೆ ಕೊಡ್ತಾರೆ. 9ನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಇಡೀ ಸಮುದಾಯದವರು ಅಲ್ಲಿ ಬೆಳಗಾವಿಗೆ ಹೋಗಿ, ಅದರಲ್ಲೂ ವಿಶೇಷವಾಗಿ ಅವರು 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬರಬೇಕು ಅಂತೇಳಿ ಅಲ್ಲಿಂದ ಬಂದು ಪ್ರತಿಭಟನೆ ಮಾಡಬೇಕು. ಅದು 2ನೇ ದಿವಸ ಪ್ರತಿಭಟನೆ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಅದನ್ನು ನಾವು ಸರ್ಕಾರ ಅದನ್ನು ಗಮನಿಸ್ತೇವೆ. ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬೆಳಗಾವಿಗೆ ಬಂದು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ಅವರ ಹಕ್ಕು. ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾರು ಬೇಡ ಅಂತಾರೆ. ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ತಕರಾರೇ ಇಲ್ಲ. ಆದರೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬಂದು ಟ್ರಾಫಿಕ್ ಜಾಮ್ ಮಾಡಿಕೊಂಡು ಮತ್ತು ಇಲ್ಲಿ ಜಾಗ ಇಲ್ಲಿ ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾವು ಕೆಳಗಿನ ಮನೆಯಲ್ಲಿ 1ನೇ ದಿವಸ ಇದನ್ನು ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಟ್ರ್ಯಾಕ್ಟರ್ಗಳನ್ನು ಬಿಡೋದಿಲ್ಲ, ಆದರೆ ಈ ಟ್ರ್ಯಾಕ್ಸ್ಗಳಂತ ಬರ್ತವೆ, ಜೀಪ್ಗಳು, ಅದರಲ್ಲಿ ಒಂದು 10-15 ಜನ ಕೂರ್ತಾರೆ. ಅವ್ರು ಹೇಳಿದ್ರು, ಹೆಂಗೆ ಕರ್ಕೊಂಡು ಬರೋಕ್ಕಾಗತ್ತೆ, ಟ್ರ್ಯಾಕ್ಟರ್ಗಳು ಬಿಡೋದಿಲ್ಲ ಅಂದ್ರೆ ಅಂತೇಳಿ ನಮ್ಮ ಕೆಳಗಿನ ಮನೆಯ ಗೌರವಾನ್ವಿತ ಸದಸ್ಯರು ಬಸವರಾಜ ಯತ್ನಾಳ್ ಅವರು ಪ್ರಶ್ನೆ ಮಾಡಿ, ಆಗ ಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿಕೊಂಡು ಟ್ರ್ಯಾಕ್ಟರ್ಗಳನ್ನು ತಡೆಯೋಣ, ಟ್ರ್ಯಾಕ್ಟರ್ಗಳಲ್ಲಿ ಬರೋದು ಬೇಡ, ಟ್ರ್ಯಾಕ್ಸ್ಗಳಲ್ಲಿ ಬರ್ಬೋದು, ಜನ ಬರ್ಬೋದು ಅಂಥೇಳಿ ಅದನ್ನು ನಾವು ಒಪ್ಕೊಂಡು, ಟ್ರ್ಯಾಕ್ಸ್ನಲ್ಲಿ ಅವರು ಒಪ್ಕೊಂಡು, ಹೌದು ಟ್ರ್ಯಾಕ್ಟರ್ ಬರೋದಿಲ್ಲ, ಟ್ರ್ಯಾಕ್ಸ್ಗಳಲ್ಲಿ ಬರ್ತೀವಿ, ಜೀಪ್ಗಳಲ್ಲಿ ಬರ್ತೀವಿ, ಬಂದು ಒಂದು ಸ್ಥಳ ನಿಗದಿ ಮಾಡಲು ನೀವು ಅಲ್ಲಿ ಬನ್ನಿ, ಪ್ರತಿಭಟನೆ ಮಾಡಿ, ಅಲ್ಲಿ ನಿಮ್ಮದೇನಿದೆ ಅದನ್ನು ಒತ್ತಾಯ ಮಾಡಿ, ಅದಕ್ಕೆ ನಮ್ಮದೇನು ತಕರಾರಿಲ್ಲ ಅಂಥೇಳಿ ನಾವು ಅಲೋ ಮಾಡಿ ಅವ್ರು ಬಂದರು. 10ನೇ ತಾರೀಕು ಅಂತೂ 10 ಗಂಟೆ ಸಮಯಕ್ಕೆ ಎಲ್ಲರೂ ಕೂಡ ಬಂದರು. ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. 9ನೇ ತಾರೀಕು ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. ಅವರು ಬಂದಿದ್ದು 10ನೇ ತಾರೀಕು, 9ನೇ ತಾರೀಕು ನಾವು ಹೇಳಿದ್ವಿ. ಆದ್ದರಿಂದ ಅಲ್ಲಿ ನಾವು ಅವರಿಗೆ ಅಲೋ ಮಾಡಿದೆ. ಅವರು ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿದರು, ಅದರ ಪ್ರಶ್ನೆಗಳು ಮಾಡಿದರು. ಆಗ ಮಾನ್ಯ ಮುಖ್ಯಮಂತ್ರಿಗಳು 3 ಜನ ಸಚಿವರನ್ನು ಕಳಿಸಿದ್ರು. ನೋಡಪ್ಪ, ಹಿರಿಯ ಸಚಿವರುಗಳ 3 ಜನ, ಮಾನ್ಯ ಡಾಕ್ಟರ್ ಮಹದೇವಪ್ಪನವರು, ಸುಧಾಕರ್ ಅವರು, ಆಮೇಲೆ ನಮ್ಮ ವೆಂಕಟೇಶ್ ಅವರು, 3 ಜನ ಹೋದರು. ಜೊತೆಗೆ ನಮ್ಮ ಸ್ಥಳೀಯ ಸಚಿವರೇನಿದ್ದಾರೆ ಅವರು ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋದರು. 4 ಜನ ಹೋಗಿ ಅಲ್ಲಿ ಈ ರೀತಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಿಮ್ಮ ಬೇಡಿಕೆಗಳದ್ದು ನಮ್ಮದೇನು ತಕರಾರಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಬನ್ನಿ, ಒಂದು 10 ಜನ ನೀವು ಬನ್ನಿ,
ಬಂದು ಬೇಡಿಕೆಯನ್ನು ನೀವು ಮುಖ್ಯಮಂತ್ರಿಗಳಿಗೆ ಕೇಳಿ, ಆನಂತರ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೋ ಅದನ್ನು ಚರ್ಚೆ ಮಾಡಿ ಅದರ ತೀರ್ಮಾನಕ್ಕೆ ಒಂದು ಹಂತಕ್ಕೆ ಬರ್ಬೋದು. ಅವರು ಒಪ್ಪಲಿಲ್ಲ, ಮಾನ್ಯ ಸ್ವಾಮೀಜಿಯವರು ಒಪ್ಪಲಿಲ್ಲ. ಮಹದೇವಪ್ಪನವರು, ವೆಂಕಟೇಶ್ ಅವರು, ಸುಧಾಕರ್ ಅವರು ಅಲ್ಲೆಲ್ಲ ವಾಪಸ್ ಬಂದರು. ಅವ್ರ ಬೇಡಿಕೆ ಏನು, ಅವರು ಮುಖ್ಯಮಂತ್ರಿಗಳೇ ಬರಲಿ, ಇಲ್ಲಿಗೆ ನಮ್ಮ ಪ್ರತಿಭಟನೆಯ ಸ್ಥಳಕ್ಕೆ ಮುಖ್ಯಮಂತ್ರಿಗಳೇ ಬರಲಿ. ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡೋರ ಹತ್ರ ಹೋಗೋದಾದ್ರೆ ಎಲ್ಲ ಪ್ರತಿಭಟನೆ ಮಾಡೋರ ಹತ್ರನೂ ಮುಖ್ಯಮಂತ್ರಿಗಳೇ ಹೋಗ್ಬೇಕಾದ್ರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲಪ್ಪ ನಾನು ಬರೋದಕ್ಕಾಗೋದಿಲ್ಲ, ಸ್ವಾಮೀಜಿ ಮತ್ತು ಅವ್ರ ಜೊತೆಯಲ್ಲಿ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವ್ರು ಬರಲಿ, ಮಾತಾಡೋಣ, ಕೂತ್ಕೊಂಡು ಮಾತಾಡೋಣ, ಏನು ಸಾಧಕ ಬಾಧಕಗಳನ್ನು ವಿಚಾರ ಮಾಡೋಣ, ಕಾನೂನು ಏನಿದೆ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಅದನ್ನು ಮಾಡೋಣ.